ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ನಿನ್ನೆ ಚೇಪಕಲ್ಲಿ ನಡೀತಲ್ಲ ಮ್ಯಾಚು. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ನಿನ್ನೆ ಮ್ಯಾಚು ಯಥಾ ಪ್ರಕಾರ 7:30 ಶುರುವಾಯಿತು ಈವ್ನಿಂಗು. ಟಾಸ್ ಸಿ ಎಸ್ ಕೆ ಅವರು ವಿನ್ ಆಗ್ಬಿಟ್ಟು ಇವರಿಗೆ ಬ್ಯಾಟಿಂಗ್ ಕೊಟ್ಟರು. ಒಳ್ಳೆ ಡಿಸಿಷನ್ನೇ ಅವ್ರು ಬ್ಯಾಟಿಂಗ್ ಕೊಟ್ಟಿದ್ದು. ಯಾಕಂದರೆ ಅವ್ರದ್ದು ಚೇಪಾಕ್ ಇದರಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಸೊ ಅವರು ಫಸ್ಟು ಸ್ವಲ್ಪ ಬೇಗನೆ ಔಟ್ ಮಾಡಿಬಿಡೋಣ, ಆರ್ ಸಿ ಬಿನ ಔಟ್ ಮಾಡಿಬಿಟ್ಟು ನಾವು ಹೊಡಿಯೋಣ ಅಂತ ಹೇಳ್ಬಿಟ್ಟು ಬ್ಯಾಟಿಂಗ್ ಕೊಡ್ತೀವಿ. ಬಟ್ ನಡೆದಿದ್ದೇ ಬೇರೆ. ಹೆಂಗೆ ಕೆ ಆರ್ ಮೇಲೆ ಸಾಲ್ಟ್ ಕೊಹ್ಲಿ ನಿಂತರು ಅದೇ ಥರ ನಿಂತರು. ಸ್ಟಾರ್ಟಿಂಗಲ್ಲಿ ನಿಂತು 16 ಬಾಲಿಗೆ 32 ರನ್ನು. ಯಾರು? ಸಾಲ್ಟು ಸೂಪರಾಗಿ ಆಡ್ದ. ಅವತ್ತು ಆಡಿದ ಥರನೇ ಇವತ್ತು ಆಡಿದ್ದು. 4 4 1 6. ಓಕೆನಾ. ನೆಕ್ಸ್ಟು ಕೊಹ್ಲಿ 30 ಬಾಲ್ಗೆ 31. ಸ್ವಲ್ಪ ಸ್ಲೋ ಆಗಿ ಆಡಿದ್ರು. ಯಾಕಂದರೆ ಇವರು ಸಾಲ್ಟ್ ಹೊಡಿತಾ ಇದ್ದಾರಲ್ಲ, ಅವರಿಗೆ ಸಿಂಗಲ್ ತಗೊಟ್ಬಿಟ್ಟು ಇವ್ರು ಆಡ್ತಾಯಿದ್ರು. ಓಕೆ. ಒಂದು ಬಾಲ್ ಬಂದು ಹೆಲ್ಮೆಟಿಗೆ ಬಿತ್ತು ಸರಿಯಾಗಿ. ಆ ಕೋಪ ಬಂದೇ ಹೊಡಿಯೋಕ್ಕೆ ಶುರು ಮಾಡಿದ್ದು. 2 4 1 6 ಅಷ್ಟೇ. ಆಮೇಲೆ ಔಟ್ ಆಗ್ಬಿಟ್ರು. ಸಾಲ್ಟು 100 ಅಹ್ಮದ್ಗೆ ಔಟ್ ಆದರು. ಇವರು 100 ಅಹ್ಮದ್. ಕೊಹ್ಲಿ ಚೆನ್ನಾಗಿ ಮಾಡ್ತಾರೆ ನಮ್ಮ ಮನುಷ್ಯ ಅಲ್ಲಿ. ಆಮೇಲೆ ಪಡಿಕಲ್ಲು ಆಶ್ಚರ್ಯ ಏನಂದರೆ, ಪಡಿಕಲ್ ಸ್ಪೀಡಾಗಿ ಆಡಿದ್ದು ಆಶ್ಚರ್ಯ ಆಗ್ಬಿಡ್ತು ನನಗೆ. 14 ಬಾಲಿಗೆ 27. 2 4 2 6. ತುಂಬ ಹೊತ್ತು ನಿಂತಿಲ್ಲ. 27 ನೋಡಿದ್ರು ಅಷ್ಟೇ. ಅವರು ಇವ್ರಿಗೆ ಯಾರು ರವಿಚಂದ್ರನ್ ಅಶ್ವಿನ್ಗೆ ಜಡೇಜಾ ಕ್ಯಾಚ್ ಕೊಟ್ಬಿಟ್ಟು ಹೋದರು. ಅವ್ರು ಎಲ್ಲಿ ಮಿಸ್ ಆಯ್ತು ಅಂದರೆ, 2-3 ಮಿಸ್ಫೀಲ್ಡು ಕ್ಯಾಚಸ್ ಡ್ರಾಪ್ ಆಯಿತು. ಅಲ್ಲೇ ಅವ್ರದ್ದು ಮಿಸ್ ಆಯಿತು. ಮ್ಯಾಚ್ ನಡೆಯೋಕ್ಕೆ ಮುಂಚೆ ಏನು ಸೋಷಿಯಲ್ ಮೀಡ್ಯಾದಲ್ಲಿ ಲಾಸ್ಟ್ ಇಯರ್ ಎಲಿಮಿನೇಟರಲ್ಲಿ ಇವ್ರನ್ನ ಆಚೆ ಕಳಿಸಿದ್ರೆ ಸಿ ಎಸ್ ಕೆನ, ಈ ಸಲ ಬಿಡಲ್ಲ, ಆರ್ ಸಿ ಬಿ ಅವ್ರನ್ನ ಓಡಿಸ್ತೀವಿ ಅದು ಇದು ಅಂತ ಏನೇನೋ ಹೇಳಿದ್ರು. ಆಯ್ತು ಅಂತ ಇದು ಮಾಡಿಕೊಂಡು ನಿನ್ನೆ ನೋಡಿದ್ರೆ ಸೈಲೆಂಟು. ಬರೀ ಎಲ್ಲೋನೇ ಇತ್ತು ಸ್ಟೇಡಿಯಮಲ್ಲಿ. ಬಟ್ ಆರ್ ಸಿ ಬಿ ಅವರು ಒಂದು 20 ಜನ 30 ಜನ ಇದ್ರೂ ಸೌಂಡ್ ಜಾಸ್ತಿ ಇತ್ತು. ಯಾಕಂದರೆ ನಮ್ಮ ಟೀಮ್ದು ಸೌಂಡ್ ಜಾಸ್ತಿ ಇತ್ತಲ್ವಾ. ಸೈಲೆಂಟು. ಏನು ಚುಪ್ಚಾಪು. ಸ್ಟೇಡಿಯಂ ಫುಲ್ಲು ಸೈಲೆಂಟು. ಆ ಲೆವೆಲ್ಗೆ ಆಡಿದ್ರು. ತುಂಬ ಸಖತ್ತಾಗಿ ಆಡಿದ್ರು. ಆಮೇಲೆ ಪಟ್ಟಿದಾರಪ್ಪ ಅಲ್ಟಿಮೇಟು. ಇದೇ ಟೈಪ್ ಆಡ್ಕೊಂಡು ಹೋದರೆ ಕಪ್ಪು ಹೊಡಿಯೋದು ಗ್ಯಾರಂಟಿನೇ. ಈ ಸಲ ಕಪ್ ನಮ್ಮದೇ ಅಂತ ಸುಮ್ಮನೆ ಹೇಳ್ತಾ ಇದ್ರಲ್ಲ, ಇವಾಗ ಏನು ಹೇಳ್ದೇನೆ ಹೊಡಿತಾ ಇದ್ದಾರೆ. ಎಷ್ಟು 32 ಬಾಲಿಗೆ 51 ರನ್ನು. 4 4 3 6. ಒಳ್ಳೆ ಬ್ಯಾಟಿಂಗು ಪಡಿದವರು. ಇದು ಸಾಮ್ಕುರಾನ್ಗೆ ಕ್ಯಾಚ್ ಕೊಟ್ಬಿಟ್ಟು ಪತ್ರಿಯಾನ ಬೌಲಿಂಗಲ್ಲಿ ಔಟ್ ಆದರು ಅವರು. ಬಟ್ ಅವರು ಹೋಗೋ ಶಾಲೆ ಒಂದು ಒಳ್ಳೆ ಸ್ಕೋರ್. ಬಟ್ ಲಾಸ್ಟಲ್ಲಿ ಏನಾಯ್ತಂದರೆ, ಆ್ಯಕ್ಚುಲಿ 200 215 ಮೇಲೆ ಹೋಗಿರೋದು ಸ್ಕೋರು. ಲಾಸ್ಟ್ 5 ಓವರ್ಸಲ್ಲಿ ತುಂಬ ಸ್ಲೋ ಮಾಡಿಬಿಟ್ರು. ಇವ್ರು ಸ್ಲೋ ಮಾಡಿದ್ರ, ಅವರು ರಿಸ್ಟ್ರಿಕ್ಟ್ ಮಾಡಿದ್ರ, ಏನೂ ಗೊತ್ತಾಗಿಲ್ಲ. ಫುಲ್ ಸ್ಲೋ ಮಾಡಿಬಿಟ್ರು. ವಿಕೆಟ್ಸ್ ಬೇರೆ ಹೋಗ್ತಾಯಿತ್ತು. ಲಿವಿಂಗ್ಸ್ಟನ್ನು 9 ಬಾಲ್ 10. 1 6 ಹೊಡೆದ ಮನುಷ್ಯ. ಬಟ್ ಏನಂದರೆ ಸ್ಲೋ ಆಡ್ಬಿಟ್ಟ ಅಲ್ಲಿಂದಾನೆ ಸ್ವಲ್ಪ ಸ್ಲೋ ಆಯಿತು ಮ್ಯಾಚ್. ಆಮೇಲೆ ಇವರು ಶರ್ಮಾ ಅವರು 6 ಬಾಲ್ಗೆ 12 ರನ್ನು. 1 4 1 6 ಅವರು. ಟಿಮ್ ಡೇವಿಡ್ ಸಾಕಾಗಿ ಆಡ್ದ ಲಾಸ್ಟಲ್ಲಿ. 8 ಬಾಲ್ಗೆ 22 ರನ್ನು. 3 6 1 4 ಲೆಕ್ಕ ಹಾಕಿ ಅಲ್ಲೇ ಎಷ್ಟಾಯಿತು? 3 18 22 ರನ್ ಅಲ್ಲೇ ಬಂತು ಅಲ್ವಾ. ಆಡಿದ 8 ಬಾಲು. ಕೃಣಾಲ್ ಪಾಂಡ್ಯ 3 ಬಾಲ್ ವೇಸ್ಟ್ ಮಾಡಿದ್ರು, ಅಲ್ಲಿ ವೇಸ್ಟ್ ಆಯಿತು. ಭುವನೇಶ್ವರ್ ಕುಮಾರ್ 2 ಬಾಲ್ ವೇಸ್ಟ್ ಮಾಡಿದ್ರು, ಅಲ್ಲಿ ವೇಸ್ಟ್ ಆಯಿತು. ಟೋಟಲಾಗಿ 196 ರನ್ ಹೊಡೆದ್ರು 7 ವಿಕೆಟ್ಗೆ. ಸಖತ್ತಾಗಿತ್ತು ಅವ್ರ ಮ್ಯಾಚ್. ಅವರಲ್ಲಿ ಹೇಳ್ಬೇಕಂದ್ರೆ ಬೌಲಿಂಗು ಇವರು 100 ಅಹ್ಮದ್ ಬಿಟ್ಟರು ಯಾರು ಅಷ್ಟೇನು ಮಾಡಿಲ್ಲ. ಎಲ್ಲರಿಗೂ ಹೊಡೆದವ್ರೆ ನೆನ್ನೆ. ಯಾರು ನಮ್ಮ ಇವರು ಯಾರು 100 ಅಹ್ಮದ್ ಒಬ್ಬರೇ ಚೆನ್ನಾಗಿ ಮಾಡಿದ್ದು. ಅವ್ರು ಬಿಟ್ಟರೆ ಬೇರೆ ಪತಿರಾನ 2, ಶರ್ಮಾ ಯಾರು ಅಶ್ವಿನ್ 1, ಆಮೇಲೆ 100 ಅಹ್ಮದ್ 3 ಚೆನ್ನಾಗಿತ್ತು. ಆಮೇಲೆ ನಮ್ಮ ಇವರು ಯಾರು ಸಿ ಎಸ್ ಕೆ ಬ್ಯಾಟಿಂಗ್ ಮಾಡಿದ್ರು ಕಂಟಿನ್ಯೂಸ್ ಆಗಿ ಎಲ್ಲ ಮ್ಯಾಚಲ್ಲೂ. ನ್ಯೂಜಿಲ್ಯಾಂಡು ಚಾಂಪಿಯನ್ಸ್ ಟ್ರಾಫಿ ಶುರುವಾದಾಗಿಂದ ಚೆನ್ನಾಗಿ ಆಡ್ತಾ ಇರೋದು ಯಾರು? ರವೀಂದ್ರನ್ ಅಂತ ಆ್ಯಡಲ್ಲಿ ಬರ್ತಾರೆ. ಆ ಥರ ರವೀಂದ್ರನೇ ಚೆನ್ನಾಗಿ ಆಡಿದ್ದು. 31 ಬಾಲ್ 41. ಸ್ಲೋ ಆಗಿ ಆಡಿದ್ರು. ಯಾಕಂದರೆ ಒಂದು ಕಡೆ ವಿಕೆಟ್ಗಳು ಬೀಳ್ತಾ ಇತ್ತು. 5 4 ಹೊಡೆದ್ರು ಅಷ್ಟೇ. 6 ಯಾವುದು ಹೊಡಿಯೋಕ್ಕೋಗಿಲ್ಲ. ಇದರಲ್ಲಿ ಮ್ಯಾಟ್ರ್ ಏನಂದರೆ, ದೀಪಕ್ ಕೂಡ ರಾಹುಲ್ ತ್ರಿಪಾಠಿ ಏನು ಆಡ್ತಾರೋ ಅವ್ರು ಏನಕ್ಕೆ ಹಾಕ್ಕೊಂಡಿದ್ದಾರೆ, ಸುಮ್ಮನೆ ವೇಸ್ಟ್ ಫೇಲಸ್ ಆಗ್ಬಿಟ್ಟಿದ್ದಾರೆ. 3 ಬಾಲ್ಗೆ 5 ರನ್ನು. ಆಮೇಲೆ ಈ ಮ್ಯಾಚ್ 9 ಬಾಲಿಗೆ 4 ರನ್ನು ದೀಪಕ್ ಕೂಡ. ನೆನ್ನೆ ಮೇಯ್ನ್ ನಾವು ವಿನ್ ಆಗಿದ್ದ ರೀಸನ್ನು ಇನ್ನೊಂದೇನೆಂದರೆ, ಗಾಯಕ್ವಾಡ್ ಡಕ್ಔಟ್ ಮಾಡಿ ಕಳಿಸೋರು 4 ಬಾಲಿಗೆ. ಸಖತ್ತಾಗಿತ್ತು ಇವ್ರದ್ದು. ಹೆಸಲ್ವುಡ್ಡು ಅಲ್ಟಿಮೇಟು.
ಹೇಸಲ್ವುಡ್ ಬೌಲಿಂಗು, ಆಮೇಲೆ ಎಸ್ಡಾಲ್ ಬೌಲಿಂಗ್, ಇಬ್ಬರದು ಸಖತ್ತಾಗಿತ್ತು ಬೌಲಿಂಗು. ಯಾರದು ಆಮೇಲೆ ದೀಪಕ್ ಕುರಾನ್, ಅವನು ರಚೀಂದ್ರ ರವೀಂದ್ರ ಬಿಟ್ಟು ಉಳ್ದು ಯಾರು ಚೆನ್ನಾಗಿ ಆಡಿಲ್ಲ. ಜಡೇಜಾ ಸ್ವಲ್ಪ ಆಡಿದ್ರು, ಲಾಸ್ಟಲ್ಲಿ ಧೋನಿ 14 ಬಾಲ್ಗೆ 30. ಇದನ್ನು ಸ್ವಲ್ಪ ಮುಂದೆ ಆಡಿದರೆ ಇರೋ ಚಾನ್ಸಸ್ ಇರೋದು ಏನು. ಬಟ್ ನಿಜ ಹೇಳ್ಬೇಕಂದ್ರೆ ನೆನ್ನೆ ಸೈಲೆಂಟಾಗಿ ಆಡಿದ್ರು RCB, ಸೈಲೆಂಟಾಗಿ ಹೊಡೆದ್ರು. ಓಕೆನಾ. ಇನ್ನೊಂದ್ರೆ ಅಂದರೆ RCB CSK ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತಲ್ವ. ನೆನ್ನೆ ಮ್ಯಾಚ್ ನೋಡಿದ್ರೆ ಏನು ಫುಲ್ಲು ಸ್ಲೋ, ಬೋರ್ ಅಂದರೆ ಬೋರು. ಎಸ್ಪೆಷಲಿ ಅವ್ರದ್ದು ಬ್ಯಾಟಿಂಗ್ ಆಡೋವಾಗಂತೂ ಸಖತ್ ಬೋರ್ ಹೊಡೆದ್ಬಿಡ್ತು, ಸ್ಲೋವಾಗಿ ಹೋಗ್ತಾಯಿದೆ. ಓಕೆ, 31 ಬಾಲ್ 41 ರಚೀಂದ್ರ ರವೀಂದ್ರ. ಆಮೇಲೆ ತ್ರಿಪಾಠಿ 3 ಬಾಲ್ಗೆ 5, ಗಾಯಕ್ವಾಡ್ ಡಕ್ಕು, ಹೂಡಾ 4 ರನ್ನು 9 ಬಾಲ್ಗೆ, ಸ್ಯಾಮ್ ಕರನ್ 13 ಬಾಲ್ಗೆ 8 ರನ್ನು, ದುಬೆ 15 ಬಾಲ್ಗೆ 19 ರನ್ನು, 2 4 1 6, ಜಡೇಜಾ 19 ಬಾಲ್ಗೆ 25 ರನ್ನು, 2 4 1 6 ಅದೇ ಮನುಷ್ಯನೇ. ಅಶ್ವಿನ್ 8 ಬಾಲ್ಗೆ 11 ರನ್ನು, 1 4. ಧೋನಿ 16 ಬಾಲ್ಗೆ 30 ರನ್ನು, 3 4 2 6. ಓಕೆ, ಆ ಮನುಷ್ಯ ಅಲ್ಲಿ ಲೇಟಾಗಿ ಬರೋದು ಅವ್ರ ಅಡ್ವಾಂಟೇಜ್ ಅಂತ ತಿಳ್ಕೊಳ್ತಿದ್ದಾರೆ. ಆ್ಯಕ್ಚುಲಿ ಡಿಸ್ಅಡ್ವಾಂಟೇಜು. ಒಂದು 5ನೇದು 4ನೇದು ಬಂದರೆ ಚೆನ್ನಾಗಿ ಆಡ್ತಾರೆ. ಓಕೆ, ಓವರಾಲು ನಮ್ಮದು ಬ್ಯಾಟಿಂಗು ಬೌಲಿಂಗು ಅಲ್ಟಿಮೇಟ್ ಆಗಿತ್ತು. ಭುವನೇಶ್ವರ್ ಕುಮಾರ್ 20 ರನ್ಸ್ ಕೊಟ್ಟಿರೋದು, ಎಷ್ಟು 3 ಓವರಲ್ಲಿ 1 ವಿಕೆಟ್. IPLಲ್ಲಿ ಇದು ಒಳ್ಳೆ ಬೌಲಿಂಗ್ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಹೇಸಲ್ವುಡ್ 4 ಓವರು 21 ರನ್ ಕೊಟ್ಟಿರೋದು, 3 ವಿಕೆಟ್. ಅದು 21 ಹೋಗ್ತಾ ಇರಲಿಲ್ಲ, ಲಾಸ್ಟಲ್ಲಿ ಧೋನಿ 4 ಹೊಡೆದ್ಬಿಟ್ರು. ದಯಾಲು 3 ಓವರು 18 ರನ್ ಕರೆಕ್ಟಾಗಿ 6 ವಿಕೆಟ್, 2 ವಿಕೆಟ್. ಸೂಪರ್. ರವೀಂದ್ರ ಅದೊಂದು ಔಟ್ ಮಾಡಿದ್ದು, ದುಬೆದು ಸೇಮ್ ಟೈಪ್ 2 ಬೋಲ್ಡು. ಆಮೇಲೆ ಲಿವಿಂಗ್ಸ್ಟನ್ನು 28 4 ಓವರ್, ಇದು ಚೆನ್ನಾಗಿತ್ತು, 2 ವಿಕೆಟು. ಸಂದೀಪ್ ಶರ್ಮಾ 4 ಓವರು 32 ರನ್ನು. ಕೃಣಾಲ್ ಪಾಂಡ್ಯ ಅವರೊಬ್ಬರಿಗೆ ವಿಕೆಟ್ ಇಲ್ಲ, 2 ಓವರ್ 26 ರನ್ನು. ಅದೇ 2 6 ಧೋನಿ ಹೊಡೆದು ಇದು ಮಾಡಿದ್ರು. ಆವಾಗ ಹೊಡೆದಿದ್ದು ಯಾರು ಕೇರೇ ಮಾಡಿಲ್ಲ. ಓಕೆ, ಇದೇ ಥರ ಆಡ್ಕೊಂಡ್ರೆ ನಾವು ಫೈನಲ್ ಹೊಡೆಯೋದು ಗ್ಯಾರಂಟಿ. ಓಕೆ, ಫೈನಲ್ ಹೋಗಿ ಹೊಡಿಬೇಕು ದಯವಿಟ್ಟು. ಇದು 18ನೇ ಆವೃತ್ತಿ, ಕೊಹ್ಲಿಗೆ ಹೊಡೆದುಕೊಟ್ಟರೆ ಚೆನ್ನಾಗಿರುತ್ತೆ. ನೋಡೋಣ ನೆಕ್ಸ್ಟ್ ಮ್ಯಾಚು ಹೇಗಿರುತ್ತೆ ಅಂತ. ಇಷ್ಟು ಹೇಳಿ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು RCB ಮ್ಯಾಚು ಇದರಲ್ಲಿ ನೋಡೋಣ. ಥ್ಯಾಂಕ್ ಯು ಗೈಸ್, ಬಾಯ್.